ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ನೋಡೋಣ. ಖಾಲಿ ಇರುವ ಪೋಸ್ಟ್ ನೇಮ್ ಬಂದುಬಿಟ್ಟು ಆಪರೇಟರ್ ಟ್ರೈನಿಂಗ್ ಕೆಮಿಕಲ್. ವೇಕೆನ್ಸಿ ಖಾಲಿ ಇರೋದು 54 ವೇಕೆನ್ಸಿ ಖಾಲಿ ಇದಾವೆ. ಎಸ್ ಸಿ ಕ್ಯಾಂಡಿಡೇಟ್ಗೆ 11 ಜಾಬ್ ಖಾಲಿದ್ರೆ, ಎಸ್ ಟಿಗೆ 13, ಒ ಬಿ ಸಿಗೆ 30 ವೇಕೆನ್ಸಿ ಖಾಲಿ ಅದಾವೆ. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬಿ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು. ಬಿ ಎಸ್ ಸಿ 3 ವರ್ಷದ ಕೋರ್ಸ್ನ ಮುಗಿಸಿರ್ಬೇಕು. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಏಜ್ ಲಿಮಿಟ್ ನೋಡಿರಿ, ಎಸ್ ಸಿ ಎಸ್ ಟಿಗೆ 35 ವರ್ಷ ಒಳಗಿರಬೇಕು. ಮತ್ತು ಲಾಸ್ಟ್ 35 ವರ್ಷದ ಒಳಗೆ, ಮತ್ತು ಒ ಬಿ ಸಿಗೆ 33 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಎರಡೇ ಹುದ್ದೆ ನೋಡಿರಿ, ಎರಡೇ ವೇಕೆನ್ಸಿ ಯಾವುದಿತ್ತ, ಬಾಯ್ಲರ್ ಆಪ್ರೇಟರ್ ಗ್ರೇಡ್ 3 ಒಳಗೆ ಬಾಯ್ಲರ್ ಆಪ್ರೇಟರ್ ಗ್ರೇಡ್ 3 ಒಳಗೆ ವೇಕೆನ್ಸಿ 3 ಇದಾವೆ. ಇದರಲ್ಲಿ ಎಸ್ ಸಿಗಿಲ್ಲ, ಎಸ್ ಟಿ 3, ಎಸ್ ಎಸ್ ಸಿ ಎಕ್ಸಾಮ ಪಾಸ್ ಆಗಿರ್ಬೇಕು. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡಿರಿ, ಎಸ್ ಟಿ ಕ್ಯಾಂಡಿಡೇಟ್ಗೆ 35 ವರ್ಷದ ಒಳಗಿರಬೇಕು. ಇನ್ನು 2 ವರ್ಷಗಳ ಕಾಲ ಬಾಯ್ಲರ್ ಅಟೆಂಡೆಂಟ್ ಆಗಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು 3ನೇ ಜಾಬ್ ನೋಡಿರಿ, ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ 2 ಒಳಗೆ ವೇಕೆನ್ಸಿ 2, ಎಸ್ ಟಿಗೆ 2, ಎಸ್ ಎಸ್ ಸಿ ವಿತ್ 6 ಫುಲ್ ಮಂತ್ಸ್ ಟೈಮ್ ಫೈರ್ಮ್ಯಾನ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 34 ವರ್ಷದೊಳಗಿನ ಅಭ್ಯರ್ಥಿ ಆಗಿರ್ಬೇಕು. ಇಂಡಸ್ಟ್ರಿಯಲ್ ಫೈರ್ ಫೈಟಿಂಗ್ ಎಕ್ಸ್ಪೀರಿಯನ್ಸನ್ನು 1 ವರ್ಷಗಳ ಕಾಲ ಹೊಂದಿರಬೇಕು. ಇನ್ನು 4ನೇದಾಗಿ ನರ್ಸ್ ಗ್ರೇಡ್ 2 ಒಳಗೆ ವೇಕೆನ್ಸಿ 1 ಖಾಲಿದೆ ಎಸ್ ಸಿಗೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಎಚ್ ಎಸ್ ಸಿ ಪ್ಲಸ್ 3 ಇಯರ್ಸ್ ಕೋರ್ಸ್ ಆಫ್ ಜನರಲ್ ನರ್ಸಿಂಗ್ ಆಗಿರ್ಬೇಕು. ಮಿನಿಮಮ್ ಪರ್ಸೆಂಟೇಜ್ ಎಸ್ ಸಿಗೆ 50% ಆಗಿರ್ಬೇಕು. ಬಿ ಎಸ್ ಸಿ 3 ಇಯರ್ಸ್ ಕೋರ್ಸನ್ನು ಜನರಲ್ ನರ್ಸಿಂಗ್ ಮತ್ತು ಮಿಡಿಪಿಯವರೆಗೆ ಮುಗಿಸಿರ್ಬೇಕು. 3 ವರ್ಷದ ಬಿ ಎಸ್ ಸಿ ಕೋರ್ಸ್ ಮುಗಿಸಿರ್ಬೇಕು. ಮತ್ತು ಏಜ್ ಲಿಮಿಟ್ ನೋಡಿರಿ, ಏಜ್ ಲಿಮಿಟ್ ಎಸ್ ಸಿ ಕ್ಯಾಂಡಿಡೇಟ್ಗೆ 36 ವರ್ಷದ ಒಳಗಿನ ಅಭ್ಯರ್ಥಿ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 5ನೇದಾಗಿ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟ್ರೂಮೆಂಟೇಷನ್. ಈ ವೇಕೆನ್ಸಿ ಒಳಗೆ ಎಷ್ಟು ಅಂದ್ರೆ 4 ವೇಕೆನ್ಸಿ ಖಾಲಿ ಇದ್ದವು, ಅವು ಎಸ್ ಟಿಗೆ ಇದಾವೆ. ಕ್ವಾಲಿಫಿಕೇಷನ್ನ ಫುಲ್ ಟೈಮ್ ರೆಗ್ಯುಲರ್ ಬಿ ಎಸ್ ಸಿ ಫಿಸಿಕ್ಸ್ ಒಳಗೆ ಮುಗಿಸಿರ್ಬೇಕು. 3 ವರ್ಷದ ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಮತ್ತು ಏಜ್ ಲಿಮಿಟ 35 ವರ್ಷದ ಒಳಗಿನ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 6ನೇದಾಗಿ ನೋಡಿರಿ, ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಟ್ರೈನಿಂಗ್. ಇದರಲ್ಲಿ ಖಾಲಿ ಇರೋ ವೇಕೆನ್ಸಿ 2, ಒಂದು ಎಸ್ ಸಿಗೆ, ಒಂದು ಎಸ್ ಟಿಗೆ. ಕ್ವಾಲಿಫಿಕೇಷನ್ ಡಿಪ್ಲೊಮಾ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷದೊಳಗಿನ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 7ನೇದಾಗಿ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಟ್ರೈನಿಂಗ್ ಒಳಗೆ ವೇಕೆನ್ಸಿ 8 ಇವೆ. ಎಸ್ ಸಿಗೆ 2, ಎಸ್ ಟಿ 3, ಒ ಬಿ ಸಿಗೆ 3 ಜಾಬ ಖಾಲಿದಾವೆ. ಇದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಒಳಗೆ ಪಾಸ್ ಆಗಿರ್ಬೇಕು. ಮಿನಿಮಮ್ ಪರ್ಸೆಂಟೇಜ 55% ಒ ಬಿ ಸಿಗೆ ಆಗಿರಬೇಕು, ಮತ್ತು 50% ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ ಹೊಂದಿರಬೇಕು. ಮತ್ತು ಏಜ್ ಲಿಮಿಟ್ ನೋಡಿರಿ, 35 ವರ್ಷದೊಳಗಿನ ಮತ್ತು 33 ವರ್ಷದ. ಎಸ್ ಸಿ ಎಸ್ ಟಿಗೆ 35 ವರ್ಷ ಆದರೆ, ಒ ಬಿ ಸಿಗೆ 33 ವರ್ಷ ಏಜ್ ಲಿಮಿಟ್ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಫೀ ಜನರಲ್ ಒ ಬಿ ಸಿ ಕ್ಯಾಂಡಿಡೇಟ್ಗೆ 700 ರೂಪಾಯಿ ಆಗಿದ್ದು, ಮತ್ತು ಎಸ್ ಸಿ ಎಸ್ ಟಿ ಫೀಮೇಲ್ ಕ್ಯಾಟಗರಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಸ್ಯಾಲ್ರಿ ಪೋಸ್ಟ್ ವೈಸ ಬೇರೆ ಬೇರೆ ಆಗಿದೆ. ಇದು ಆಪ್ರೇಟರ್ ಅಥವಾ ಟೆಕ್ನಿಷಿಯನ್ ಟ್ರೈನಿಗೆ 46,300 ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್. ಇನ್ನು ಬಾಯ್ಲರ್ ಆಪ್ರೇಟರ್ ಗ್ರೇಡ್ 3ಗೆ 42,100 ರೂಪಾಯಿ ಸಿಗುತ್ತೆ ನೋಡಿರಿ ಪರ್ ಮಂತ್ಗೆ. ಮತ್ತು 3ನೇದಾಗಿ ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ 2ಗೆ 37,900, ಮತ್ತು ನರ್ಸ್ ಗ್ರೇಡ್ 2 ಒಳಗೆ 46,300. ಈ ರೀತಿ ಸ್ಯಾಲ್ರಿ ಪೋಸ್ಟ್ ವೈಸ ಬೇರೆ ಬೇರೆ ಆಗಿರ್ತದೆ.
ನಾವು ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕಂದ್ರೆ ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಮತ್ತು ಪೇಮೆಂಟನ್ನು ಆನ್ಲೈನ್ ಮೂಲಕ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡನ್ನು ಮಾಡಬೇಕು. ಯಾವುದೇ ರೀತಿ ಡಾಕ್ಯುಮೆಂಟ್ಸನ್ನು ನಾವು ಅಪ್ಲೋಡ್ ಮಾಡಬೇಕಂದ್ರೆ ಸ್ಕ್ಯಾನ್ ಮಾಡಬೇಕು. ಒಂದು ಫೋಟೋಗ್ರಫಿ ಅದು ಸೈಜ್ 4.5 ಸೆಂಟಿಮೀಟರಿಂದ 3.5 ಸೆಂಟಿಮೀಟರ್ ಇರಬೇಕು ಮತ್ತು ಸಿಗ್ನೇಚರ್ ಕ್ಯಾಂಡಿಡೇಟ್ದು ಮತ್ತು ಲೆಫ್ಟ್ ಥಂಬ್ ಆಗಿರಬೇಕು ಮತ್ತು ನಿಮ್ಮದು ರೈಟಿಂಗ್ ಡಿಕ್ಲರೇಷನ್ ಆಗಿರಬೇಕು. ಅಂದರೆ ನೀವು ಹ್ಯಾಂಡ್ ರೈಟಿಂಗನ್ನು ಬರೆದು ಸ್ಕ್ಯಾನ್ ಮಾಡಬೇಕಾಗ್ತದೆ. ಇದು ಸೆಲೆಕ್ಷನ್ ಪ್ರೊಸೆಸ್ ಆನ್ಲೈನ್ ಟೆಸ್ಟ್ ಆಗಿರ್ತದೆ ಮತ್ತು ಸ್ಕಿಲ್ ಟೆಸ್ಟ್ ಆಗಿರ್ತದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡಿರಿ 5/4/2025 ಕೊನೆಯ ದಿನಾಂಕ ಆಗಿರ್ತದೆ. ಓಕೆ, ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.